ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದ ಬಸವಣ್ಣನವರ ಈಗಾಗಲೇ ಇಡೀ ವಿಶ್ವಕ್ಕೆ ಮೊದಲನೇ ಪಾರ್ಲಿಮೆಂಟ್ ಕೊಟ್ಟಂಥ ಅಣ್ಣ ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನು ಕಳೆದ 15 ವರ್ಷಗಳಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ನಿವೃತ್ತ ಶಿಕ್ಷಕ CB ಸೋಮಶೆಟ್ಟಿಯವರು ತಮ್ಮ ಮನೆಯಲ್ಲಿ ಒಂದು ಇಡೀ ರಾಜ್ಯದಲ್ಲೇ ಮೊದಲನೇ ಪ್ರಥಮ ಗ್ಯಾಲರಿಯನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ಬೋದು, ಅವ್ರ ಮನೆ ಮುಂಭಾಗದಲ್ಲಿದ್ದೀವಿ. CB ಸೋಮಶೆಟ್ಟಿ ಚಿತ್ರಾಲಯ, CB ಸೋಮಶೆಟ್ಟಿ ಆರ್ಟ್ ಗ್ಯಾಲರಿ. ಅಂದರೆ ಅಣ್ಣ ಬಸವಣ್ಣನವ್ರದ್ದು, ಅಂದರೆ ಇಡೀ ಬಸವಣ್ಣನವರು ಹುಟ್ಟಿನ ಹಿಡಿದು ಯಾವ ರೀತಿ ಒಂದು ಸಮಾನತೆಗೆ ಕ್ರಾಂತಿ ಮಾಡೋರು, ಬಸವ ಕಲ್ಯಾಣದಲ್ಲಿ ಯಾವ ರೀತಿ ಒಂದು ಕ್ರಾಂತಿ ಆಯಿತು, ಪ್ರತಿಯೊಂದನ್ನು ಆ ಚಿತ್ರದ ಮೂಲಕ ಬಿಡಿಸುವ ಮೂಲಕ 15 ವರ್ಷಗಳ ಕಾಲ ಕಷ್ಟಪಟ್ಟು ಆ ಒಂದು ಕನಸಿನ ಗ್ಯಾಲರಿ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬಸವಣ್ಣನವರ ಇಡೀ ಒಂದು ಅವ್ರದ್ದು ಜೀವನದ ಹಂತ ಹಂತವಾಗಿ ಚಿತ್ರದ ಮೂಲಕ ಯಾವ ರೀತಿ ನಾಡಿನ ಜನತೆಗೆ, ನಾಡಿನ ಬಸವ ಭಕ್ತರಿಗೆ ತಿಳಿಸ್ಲಕ್ಕೆ ಅವ್ರು ಮಾಡಿದ್ದಾರೆ. ನಾವು ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ ರಾಜ್ಯದ ಮೊದಲನೇ ಗ್ಯಾಲರಿ ಒಳಗಡೆ. ಅಣ್ಣ ಬಸವಣ್ಣನವರ ಕರ್ಮಭೂಮಿಯಲ್ಲಿ ಬಸವಣ್ಣನವರ ಇಡೀ ರಾಜ್ಯಕ್ಕೆ ಮೊದಲನೇ ಏನು ಗ್ಯಾಲರಿ ಇದೆ, ಆ ಗ್ಯಾಲರಿ ಒಳಗಡೆ ನಾವಿದ್ದೀವಿ. ನೋಡ್ಬೋದು ನೀವು 124 ಈ ರೀತಿ ಕೈಯಿಂದ ಬಿಡಿಸಿರುವ ಚಿತ್ರಗಳ ಮೂಲಕ ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನೇ ಈಗಾಗಲೇ CB ಸೋಮಶೆಟ್ಟಿ ಅವರು ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ನೋಡ್ಬೋದು ನೀವು ಯಾವ ರೀತಿ ಒಂದು ಕಲ್ಯಾಣ ಕ್ರಾಂತಿ ನಡೀತಾ ಇದೆ. ಆ ಫೋಟೋ ಕೆಳಗಡೆ ಕಲ್ಯಾಣದಿಂದ ಹೊರಟ ಶರಣರ ಮೇಲೆ ಸೈನಿಕರ ದಾಳಿ ಮತ್ತು ಪ್ರತಿರೋಧಿಸುತ್ತಿರುವ ಆ ಟೋಟಲಿ ಆ ಒಂದು ಅಂದರೆ ಏನು ಚಿತ್ರ ಇದೆ, ಚಿತ್ರ ಕೆಳಗಡೆ ಏನದಂದ್ರೆ ಪ್ರತಿಯೊಂದು ಏನು ಒಂದು ಚಿತ್ರದ ಶೀರ್ಷಿಕೆ ಅದನ್ನು ಕೂಡ ಮೂಡಿಸಿದ್ದಾರೆ. 124 ಫೋಟೋಗಳು. ಹಾಗಾದ್ರೆ ಬಸವಣ್ಣನವರ ಆರಂಭದಲ್ಲಿ ಅಂದರೆ ಟೋಟಲಿ ಬಸವನ ಭಾಗ್ಯವಾಡಿ ಅವರ ಮನೆ ಇರ್ಬೋದು, ಬಸವನ ಭಾಗ್ಯವಾಡಿ ಅಗ್ರಹಾರದ ಸುಂದರ ಬೀದಿ ನೋಟ, ಮಾದರಸ ಮತ್ತು ಮಾದಲಾಂಬಿಕೆಯವರು ನಂದಿಯನ್ನು ಪೂಜಿಸುತ್ತಿರುವ ಇದೊಂದು ಫೋಟೋ ಅಂತ ಹೇಳ್ಬೋದು. ಟೋಟಲಿ ಅಣ್ಣ ಬಸವಣ್ಣನವರ ತಂದೆ ತಾಯಿಯ ಫೋಟೋ ಇರ್ಬೋದು. ಮತ್ತು ಪಕ್ಕದಲ್ಲಿ ಕೂಡ ನೋಡ್ಬೋದು ನೀವು ಈಗಾಗಲೇ ಬಸವಣ್ಣನವರು ಏನದಂದ್ರೆ ಈಗಾಗಲೇ ಆ ತಾಯಿಯ ಗರ್ಭದಲ್ಲಿದ್ದಿರೋ ಫೋಟೋ ಇರ್ಬೋದು. ಕೆಳಗಡೆ ಬಸವಣ್ಣ ಹುಟ್ಟಿರುವ ಫೋಟೋ ಇರ್ಬೋದು. ಮುಂದೆ ಏನದಂದ್ರೆ ಬಸವಣ್ಣನವರಿಗೆ ನಾಮಕರಣ ಮಾಡೋ ಫೋಟೋ ಇರ್ಬೋದು. ಬಸವಣ್ಣನವರಿಗೆ ನಾನು ತೊಟ್ಟುಲು ಮಾಡೋದು ಫೋಟೋ ಇರ್ಬೋದು. ಈ ರೀತಿ ಇಡೀ ಬಸವಣ್ಣನವರ ಜೀವನ ಯಾವ ರೀತಿ ಒಂದು ನಡೆದು ಬಂತು ನೋಡ್ಬೋದು ನೀವು ಪಕ್ಕದಲ್ಲಿ ಕೂಡ. ಅಂದ್ರೆ 124 ಫೋಟೋಗಳು 15 ವರ್ಷಗಳ ಕಾಲ ಕಷ್ಟಪಟ್ಟೆನದಂದ್ರೆ ಫೋಟೋವನ್ನು ಕೈಯಿಂದ ಬಿಡಿಸುವ ಮೂಲಕ ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನು ಈ ಒಂದು ಬಸವ ಭಕ್ತರು ಬಸವಣ್ಣನವರ ತತ್ವಗಳು, ವಿಚಾರಗಳನ್ನೇ ಉಸಿರಾಗಿಸಿಕೊಂಡಿದ್ದಾರೆ ಸೋಮಶೆಟ್ಟಿಯವರು ಅಂತ ಹೇಳ್ಬೋದು. ನೋಡ್ಬೋದು ನೀವು ಗ್ಯಾಲರಿ ಒಳಗಡೆ ಯಾವ ರೀತಿ ಕಲ್ಲು ಸಮಾಜದಲ್ಲಿ ಮೌಢ್ಯತೆಗಳನ್ನು ವೀಕ್ಷಿಸ್ತಿರೋ ಗುರು ಬಸವದೇವರು. ಕಲ್ಲು ನಾಗರ ಕಂಡರೆ ಹಾಲು ಎರಿ ಎಂಬರೆ, ಅಂದ್ರೆ ಹೊತ್ತು ನಾಗರ ಕಂಡರೆ ಹೊಡಿ ಅಂತೇಳಿ ಹೇಳ್ತಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ಹಾವಿ ಹೊಡಿತಾ ಇದ್ದಾರೆ, ಇಲ್ಲಿ ತಾಯಂದರು ಕಲ್ಲಿಗೆ ಹಾಲು ಹಾಕ್ತಾ ಇದ್ದಾರೆ. ಇಂಥ ಅಣ್ಣ ಬಸವಣ್ಣನವ್ರದ್ದೇನು ಆ ಒಂದು ಸಮಯದಲ್ಲಿ ಏನು ಪ್ರತಿಯೊಂದು ಘಟನೆಗಳಾಗಿವು, ಆ ಘಟನೆಗಳೆಲ್ಲ ಆ ಪ್ರತಿಯೊಂದು ಫೋಟೋ ರೂಪದಲ್ಲಿ ಏನಂದ್ರೆ ಉಲ್ಲೇಖ ಮಾಡಿದ್ದಾರೆ. ನೋಡ್ಬೋದು ನೀವು ಟೋಟಲಿ ಒಂದಿಲ್ಲ ಎರಡಿಲ್ಲ 40 ಲಕ್ಷಕ್ಕೂ ಅಧಿಕ ಹಣ ಸಾಲ ಸೂಲ ಮಾಡಿ ಖರ್ಚು ಮಾಡಿ ಬಸವಣ್ಣನವರ ವಿಚಾರಗಳನ್ನು ಜನರಿಗೆ ತೋರಿಸ್ಬೇಕು, ಬಸವಣ್ಣನವರ ತತ್ವಗಳನ್ನು ಮುಟ್ಟಿಸ್ಬೇಕು ಅಂಥೇಳಿ ಉಸಿರಾಗಿಸಿಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ ಯಾವ ರೀತಿ ಬಸವ ಭಕ್ತರನ್ನು ಆನೆಗಳಿಗೆ ಕಟ್ಟಿ ಕಲ್ಯಾಣ ನಾಡಿನಲ್ಲಿ ಕ್ರಾಂತಿ ಆಗ್ತದೆ ಎಳಿತಾರೆ. ಆ ಒಂದು ಟೋಟಲಿ ಫೋಟೋ ಇರ್ಬೋದು. ಪ್ರತಿಯೊಂದು ಫೋಟೋ ಅವರ ಕೈಯಿಂದ ಏನದಂದ್ರೆ ಈಗಾಗಲೇ ಕೈಯಿಂದ ಚಿತ್ರಗಳನ್ನು ಬಿಡಿಸಿದ್ದಾರೆ. ನೋಡ್ಬೋದು ನೀವು ವಚನ ಗ್ರಂಥಗಳಿರ್ಬೋದು. ಹೀಗಾಗಿ ಸಾಕಷ್ಟು ಸುಂದರ ಅಂದರೆ ಈ ಒಂದು ಬಸವಣ್ಣನ ಏನು ಗ್ಯಾಲರಿ ಇದೆ, ಈ ಒಂದು ಚಿತ್ರಾಲಯಕ್ಕೆ ಬಂದರೆ ಇಡೀ ಬಸವಣ್ಣನವರ ಜೀವನ ಚರಿತ್ರೆ, ಬಸವಣ್ಣವ್ರು ಹುಟ್ಟಿನ ಹಿಡಿದು ಬಸವಣ್ಣವರು ಕಲ್ಯಾಣ ನಡೆಯಲ್ಲ ಕ್ರಾಂತಿ ಆಯಿತು, ಆನಂತರ ಕೂಡಲ ಸಂಗಮದಲ್ಲಿ ಅವರು ಲಿಂಗೈಕ್ಕಾದರು, ಅದು ಪ್ರತಿಯೊಂದು ಮಾಹಿತಿ ಏನದಂದ್ರೆ ಈ ಒಂದು ಗ್ಯಾಲರಿ ಒಳಗಡೆ ಸಿಗ್ತದೆ. ನೋಡ್ಬೋದು ನೀವು ಎಷ್ಟು ಸುಂದರವಾದ ಎಲ್ಲೂ ಸಿಗ್ಲಾರ್ದಂಥ ಫೋಟೋಗಳು. ಬಸವಣ್ಣ ಗುರು ಬಸವಣ್ಣನವ್ರು ಏನದಂದ್ರೆ ನಿದ್ರೆ ಮಾಡೋ ಸಮಯ ಇರ್ಬೋದು. ಏನದಂದ್ರೆ ಈಗಾಗಲೇ ಪರುಷ ಕಟ್ಟೆ ಮೇಲೆ ಕುಂತು ಏನದಂದ್ರೆ ಅವರು ಜನರೊಂದಿಗೆ ಜನರ ಕಷ್ಟಗಳನ್ನು ಆಲಿಸೋದಿರ್ಬೋದು. ಈಗಾಗಲೇ ಕಟುಕರು ಈಗಾಗಲೇ ನೋಡೋ ಮೇಕೆಯನ್ನು ಬಲಿ ಕೊಡೋ ಸಂದರ್ಭದಲ್ಲಿ ಅದನ್ನು ತಡೆದಿರ್ಬೋದು. ಟೋಟಲಿ ಒಂದೊಂದು ಚಿತ್ರಗಳು ಏನದಂದ್ರೆ ಒಂದೊಂದು ಕತೆ ಹೇಳ್ತವೆ. ಒಂದು ಚಿತ್ರ ಒಂದು ಕತೆ ಹೇಳಪ್ಲೆ ಈ ರೀತಿ ಇಡೀ ಏನದಂದ್ರೆ ಒಂದು ಸುಂದರವಾದ ಬಸವ ಗ್ಯಾಲರಿ ಅದು ಶರಣರ ನಾಡಿನಲ್ಲಿ, ವಿಶೇಷವಾಗಿ ಈ ಒಂದು ಬೀದರ್ನಲ್ಲಿ ಏನದಂದ್ರೆ ಈಗಾಗಲೇ ಸೋಮಶೆಟ್ಟಿ ಅವರು
ಬಸವಣ್ಣವ್ರ ತತ್ವಗಳನ್ನೇ ವಿಚಾರಿಸಿಕೊಂಡು ಈ ಒಂದು ಗ್ಯಾಲರಿ ರೂಪಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಬಸವ ಭಕ್ತರು ಮೂಲೆ ಮೂಲೆಗಳಿಂದ ನನ್ನ ಸ್ವಾಮೀಜಿಗಳೆಲ್ಲ ಬಂದು ಅಣ್ಣ ಬಸವಣ್ಣನ ಜೀವನ ಚರಿತ್ರೆಯನ್ನೇ ಒಂದು ಗ್ಯಾಲರಿ ಒಳಗಡೆ ರೂಪಿಸಿದ್ದಾರೆ, ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದ ಬಸವಣ್ಣನವರ ಈಗಾಗಲೇ ಇಡೀ ವಿಶ್ವಕ್ಕೆ ಮೊದಲನೇ ಪಾರ್ಲಿಮೆಂಟ್ ಕೊಟ್ಟಂಥ ಅಣ್ಣ ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನು ಕಳೆದ 15 ವರ್ಷಗಳಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ನಿವೃತ್ತ ಶಿಕ್ಷಕ CB ಸೋಮಶೆಟ್ಟಿಯವರು ತಮ್ಮ ಮನೆಯಲ್ಲಿ ಒಂದು ಇಡೀ ರಾಜ್ಯದಲ್ಲೇ ಮೊದಲನೇ ಪ್ರಥಮ ಗ್ಯಾಲರಿಯನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ಬೋದು, ಅವ್ರ ಮನೆ ಮುಂಭಾಗದಲ್ಲಿದ್ದೀವಿ. CB ಸೋಮಶೆಟ್ಟಿ ಚಿತ್ರಾಲಯ, CB ಸೋಮಶೆಟ್ಟಿ ಆರ್ಟ್ ಗ್ಯಾಲರಿ. ಅಂದರೆ ಅಣ್ಣ ಬಸವಣ್ಣನವ್ರದ್ದು, ಅಂದರೆ ಇಡೀ ಬಸವಣ್ಣನವರು ಹುಟ್ಟಿನ ಹಿಡಿದು ಯಾವ ರೀತಿ ಒಂದು ಸಮಾನತೆಗೆ ಕ್ರಾಂತಿ ಮಾಡೋರು, ಬಸವ ಕಲ್ಯಾಣದಲ್ಲಿ ಯಾವ ರೀತಿ ಒಂದು ಕ್ರಾಂತಿ ಆಯಿತು, ಪ್ರತಿಯೊಂದನ್ನು ಆ ಚಿತ್ರದ ಮೂಲಕ ಬಿಡಿಸುವ ಮೂಲಕ 15 ವರ್ಷಗಳ ಕಾಲ ಕಷ್ಟಪಟ್ಟು ಆ ಒಂದು ಕನಸಿನ ಗ್ಯಾಲರಿ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬಸವಣ್ಣನವರ ಇಡೀ ಒಂದು ಅವ್ರದ್ದು ಜೀವನದ ಹಂತ ಹಂತವಾಗಿ ಚಿತ್ರದ ಮೂಲಕ ಯಾವ ರೀತಿ ನಾಡಿನ ಜನತೆಗೆ, ನಾಡಿನ ಬಸವ ಭಕ್ತರಿಗೆ ತಿಳಿಸ್ಲಿಕ್ಕೆ ಅವ್ರು ಮಾಡಿದ್ದಾರೆ. ನಾವು ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ ರಾಜ್ಯದ ಮೊದಲನೇ ಗ್ಯಾಲರಿ ಒಳಗಡೆ. ಅಣ್ಣ ಬಸವಣ್ಣನವರ ಕರ್ಮಭೂಮಿಯಲ್ಲಿ ಬಸವಣ್ಣನವರ ಇಡೀ ರಾಜ್ಯಕ್ಕೆ ಮೊದಲನೇ ಏನು ಗ್ಯಾಲರಿ ಇದೆ, ಆ ಗ್ಯಾಲರಿ ಒಳಗಡೆ ನಾವಿದ್ದೀವಿ. ನೋಡ್ಬೋದು ನೀವು 124 ಈ ರೀತಿ ಕೈಯಿಂದ ಬಿಡಿಸಿರುವ ಚಿತ್ರಗಳ ಮೂಲಕ ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನೇ ಈಗಾಗಲೇ CB ಸೋಮಶೆಟ್ಟಿ ಅವರು ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ನೋಡ್ಬೋದು ನೀವು ಯಾವ ರೀತಿ ಒಂದು ಕಲ್ಯಾಣ ಕ್ರಾಂತಿ ನಡೀತಾ ಇದೆ. ಆ ಫೋಟೋ ಕೆಳಗಡೆ ಕಲ್ಯಾಣದಿಂದ ಹೊರಟ ಶರಣರ ಮೇಲೆ ಸೈನಿಕರ ದಾಳಿ ಮತ್ತು ಪ್ರತಿರೋಧಿಸುತ್ತಿರುವ ಆ ಟೋಟಲಿ ಆ ಒಂದು ಅಂದರೆ ಏನು ಚಿತ್ರ ಇದೆ, ಚಿತ್ರ ಕೆಳಗಡೆ ಏನದಂದ್ರೆ ಪ್ರತಿಯೊಂದು ಏನು ಒಂದು ಚಿತ್ರದ ಶೀರ್ಷಿಕೆ ಅದನ್ನು ಕೂಡ ಮೂಡಿಸಿದ್ದಾರೆ. 124 ಫೋಟೋಗಳು. ಹಾಗಾದ್ರೆ ಬಸವಣ್ಣನವರ ಆರಂಭದಲ್ಲಿ ಅಂದರೆ ಟೋಟಲಿ ಬಸವನ ಭಾಗ್ಯವಾಡಿ ಅವರ ಮನೆ ಇರ್ಬೋದು, ಬಸವನ ಭಾಗ್ಯವಾಡಿ ಅಗ್ರಹಾರದ ಸುಂದರ ಬೀದಿ ನೋಟ, ಮಾದರಸ ಮತ್ತು ಮಾದಲಾಂಬಿಕೆಯವರು ನಂದಿಯನ್ನು ಪೂಜಿಸುತ್ತಿರುವ ಇದೊಂದು ಫೋಟೋ ಅಂತ ಹೇಳ್ಬೋದು. ಟೋಟಲಿ ಅಣ್ಣ ಬಸವಣ್ಣನವರ ತಂದೆ ತಾಯಿಯ ಫೋಟೋ ಇರ್ಬೋದು. ಮತ್ತು ಪಕ್ಕದಲ್ಲಿ ಕೂಡ ನೋಡ್ಬೋದು ನೀವು ಈಗಾಗಲೇ ಬಸವಣ್ಣನವರು ಏನದಂದ್ರೆ ಈಗಾಗಲೇ ಆ ತಾಯಿಯ ಗರ್ಭದಲ್ಲಿದ್ದಿರೋ ಫೋಟೋ ಇರ್ಬೋದು. ಕೆಳಗಡೆ ಬಸವಣ್ಣ ಹುಟ್ಟಿರುವ ಫೋಟೋ ಇರ್ಬೋದು. ಮುಂದೆ ಏನದಂದ್ರೆ ಬಸವಣ್ಣನವರಿಗೆ ನಾಮಕರಣ ಮಾಡೋ ಫೋಟೋ ಇರ್ಬೋದು. ಬಸವಣ್ಣನವರಿಗೆ ನಾನು ತೊಟ್ಟುಲು ಮಾಡೋದು ಫೋಟೋ ಇರ್ಬೋದು. ಈ ರೀತಿ ಇಡೀ ಬಸವಣ್ಣನವರ ಜೀವನ ಯಾವ ರೀತಿ ಒಂದು ನಡೆದು ಬಂತು ನೋಡ್ಬೋದು ನೀವು ಪಕ್ಕದಲ್ಲಿ ಕೂಡ. ಅಂದ್ರೆ 124 ಫೋಟೋಗಳು 15 ವರ್ಷಗಳ ಕಾಲ ಕಷ್ಟಪಟ್ಟೆನದಂದ್ರೆ ಫೋಟೋವನ್ನು ಕೈಯಿಂದ ಬಿಡಿಸುವ ಮೂಲಕ ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನು ಈ ಒಂದು ಬಸವ ಭಕ್ತರು ಬಸವಣ್ಣನವರ ತತ್ವಗಳು ವಿಚಾರಗಳನ್ನೇ ಉಸಿರಾಗಿಸಿಕೊಂಡಿದ್ದಾರೆ ಸೋಮಶೆಟ್ಟಿಯವರು ಅಂತ ಹೇಳ್ಬೋದು. ನೋಡ್ಬೋದು ನೀವು ಗ್ಯಾಲರಿ ಒಳಗಡೆ ಯಾವ ರೀತಿ ಕಲ್ಲು ಸಮಾಜದಲ್ಲಿ ಮೌಢ್ಯತೆಗಳನ್ನು ವೀಕ್ಷಿಸ್ತಿರೋ ಗುರು ಬಸವದೇವರು. ಕಲ್ಲು ನಾಗರ ಕಂಡರೆ ಹಾಲು ಎರಿ ಎಂಬರೆ, ಅಂದ್ರೆ ಹೊತ್ತು ನಾಗರ ಕಂಡರೆ ಹೊಡಿ ಅಂತೇಳಿ ಹೇಳ್ತಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ಹಾವಿ ಹೊಡಿತಾ ಇದ್ದಾರೆ, ಇಲ್ಲಿ ತಾಯಂದರು ಕಲ್ಲಿಗೆ ಹಾಲು ಹಾಕ್ತಾ ಇದ್ದಾರೆ. ಇಂಥ ಅಣ್ಣ ಬಸವಣ್ಣನವ್ರದ್ದೇನು ಆ ಒಂದು ಸಮಯದಲ್ಲಿ ಏನು ಪ್ರತಿಯೊಂದು ಘಟನೆಗಳಾಗಿವು ಆ ಘಟನೆಗಳೆಲ್ಲ ಆ ಪ್ರತಿಯೊಂದು ಫೋಟೋ ರೂಪದಲ್ಲಿ ಏನಂದ್ರೆ ಉಲ್ಲೇಖ ಮಾಡಿದ್ದಾರೆ. ನೋಡ್ಬೋದು ನೀವು ಟೋಟಲಿ ಒಂದಿಲ್ಲ ಎರಡಿಲ್ಲ 40 ಲಕ್ಷಕ್ಕೂ ಅಧಿಕ ಹಣ ಸಾಲ ಸೂಲ ಮಾಡಿ ಖರ್ಚು ಮಾಡಿ ಬಸವಣ್ಣನವರ ವಿಚಾರಗಳನ್ನು ಜನರಿಗೆ ತೋರಿಸ್ಬೇಕು, ಬಸವಣ್ಣನವರ ತತ್ವಗಳನ್ನು ಮುಟ್ಟಿಸ್ಬೇಕು ಅಂಥೇಳಿ ಉಸಿರಾಗಿಸಿಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ ಯಾವ ರೀತಿ ಬಸವ ಭಕ್ತರನ್ನು ಆನೆಗಳಿಗೆ ಕಟ್ಟಿ ಕಲ್ಯಾಣ ನಾಡಿನಲ್ಲಿ ಕ್ರಾಂತಿ ಆಗ್ತದೆ ಎಳಿತಾರೆ. ಆ ಒಂದು ಟೋಟಲಿ ಫೋಟೋ ಇರ್ಬೋದು. ಪ್ರತಿಯೊಂದು ಫೋಟೋ ಅವರ ಕೈಯಿಂದ ಏನದಂದ್ರೆ ಈಗಾಗಲೇ ಕೈಯಿಂದ ಚಿತ್ರಗಳನ್ನು ಬಿಡಿಸಿದ್ದಾರೆ. ನೋಡ್ಬೋದು ನೀವು ವಚನ ಗ್ರಂಥಗಳಿರ್ಬೋದು. ಹೀಗಾಗಿ ಸಾಕಷ್ಟು ಸುಂದರ ಅಂದರೆ ಈ ಒಂದು ಬಸವಣ್ಣನ ಏನು ಗ್ಯಾಲರಿ ಇದೆ, ಈ ಒಂದು ಚಿತ್ರಾಲಯಕ್ಕೆ ಬಂದರೆ ಇಡೀ ಬಸವಣ್ಣನವರ ಜೀವನ ಚರಿತ್ರೆ, ಬಸವಣ್ಣವ್ರು ಹುಟ್ಟಿನ ಹಿಡಿದು ಬಸವಣ್ಣವರು ಕಲ್ಯಾಣ ನಡೆಯಲ್ಲ ಕ್ರಾಂತಿ ಆಯಿತು, ಆನಂತರ ಕೂಡಲ ಸಂಗಮದಲ್ಲಿ ಅವರು ಲಿಂಗೈಕ್ಕಾದರು, ಅದು ಪ್ರತಿಯೊಂದು ಮಾಹಿತಿ ಏನದಂದ್ರೆ ಈ ಒಂದು ಗ್ಯಾಲರಿ ಒಳಗಡೆ ಸಿಗ್ತದೆ. ನೋಡ್ಬೋದು ನೀವು ಎಷ್ಟು ಸುಂದರವಾದ ಎಲ್ಲೂ ಸಿಗಲಾರ್ದಂಥ ಫೋಟೋಗಳು. ಬಸವಣ್ಣ ಗುರು ಬಸವಣ್ಣನವ್ರು ಏನದಂದ್ರೆ ನಿದ್ರೆ ಮಾಡೋ ಸಮಯ ಇರ್ಬೋದು. ಏನದಂದ್ರೆ ಈಗಾಗಲೇ ಪರುಷಕಟ್ಟೆ ಮೇಲೆ ಕುಂತಿ ಏನದಂದ್ರೆ ಅವ್ರು ಜನರೊಂದಿಗೆ ಜನರ ಕಷ್ಟಗಳನ್ನು ಆಲಿಸೋದಿರ್ಬೋದು. ಏನು ಈಗಾಗಲೇ ಕಟುಕರು ಈಗಾಗಲೇ ನೋಡೋ ಮೇಕೆಯನ್ನು ಬಲಿ ಕೊಡೋ ಸಂದರ್ಭದಲ್ಲಿ ಅದನ್ನು ತಡೆದಿರ್ಬೋದು. ಟೋಟಲಿ ಒಂದೊಂದು ಚಿತ್ರಗಳು ಏನದಂದ್ರೆ ಒಂದೊಂದು ಕತೆ ಹೇಳ್ತವೆ. ಒಂದು ಚಿತ್ರ ಒಂದು ಕತೆ ಹೇಳಪ್ಲೆ ಈ ರೀತಿ ಇಡೀ ಏನದಂದ್ರೆ ಒಂದು ಸುಂದರವಾದ ಬಸವ ಗ್ಯಾಲರಿ ಅದು ಶರಣರ ನಾಡಿನಲ್ಲಿ ವಿಶೇಷವಾಗಿ ಈ ಒಂದು ಬೀದರ್ನಲ್ಲಿ ಏನದಂದ್ರೆ ಈಗಾಗಲೇ
ಸೋಮಶೆಟ್ಟಿ ಅವರು ಬಸವಣ್ಣವ್ರ ತತ್ವಗಳನ್ನೇ ವಿಚಾರಿಸಿಕೊಂಡು ಈ ಒಂದು ಗ್ಯಾಲರಿ ರೂಪಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಬಸವ ಭಕ್ತರು ಮೂಲೆ ಮೂಲೆಗಳಿಂದ ನನ್ನ ಸ್ವಾಮೀಜಿಗಳೆಲ್ಲ ಬಂದು ಅಣ್ಣ ಬಸವಣ್ಣನ ಜೀವನ ಚರಿತ್ರೆಯನ್ನೇ ಒಂದು ಗ್ಯಾಲರಿ ಒಳಗಡೆ ರೂಪಿಸಿದ್ದಾರೆ, ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.